ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಳಗಾವಿಯಲ್ಲಿ ತಪ್ಪಿದ ವಿಮಾನ ದುರಂತ. ತಾಂತ್ರಿಕ ದೋಷ ಇತ್ತು. ತಾಂತ್ರಿಕ ದೋಷದಿಂದಾಗಿ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದೆ. ದುರಂತ ತಪ್ಪಿದೆ. ಈ ಮೂಲಕವಾಗಿ ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದಂತ ವಿಮಾನ ಇದು. ಸ್ಟಾರ್ ಏರ್ನ S5111. ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬರುತ್ತೆ. 15 ನಿಮಿಷ ಹಾರಾಟವನ್ನ ನಡೆಸಿ ಆನಂತರದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡುತ್ತೆ ಈ ವಿಮಾನ. ವಿಮಾನದಲ್ಲಿ ಒಟ್ಟು 48 ಪ್ರಯಾಣಿಕರಿದ್ರು. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋ ತಿಳಿತಾ ಇದೆ. ಬೆಳಿಗ್ಗೆ 7:40ಕ್ಕೆ ಮುಂಬೈಗೆ ಹೊರಟಿದ್ದಂತ ಸ್ಟಾರ್ ಏರ್ ವಿಮಾನ ಇದು. 15 ನಿಮಿಷ ಹಾರಾಟದ ನಂತರದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಇದು ಪೈಲಟ್ನ ಸಮಯ ಪ್ರಜ್ಞೆಯಿಂದಾಗಿ 48 ಪ್ರಯಾಣಿಕರ ಪ್ರಾಣ ಉಳಿದಿದೆ. ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ತಾ ಇದ್ದ ಹಾಗೆ ಲ್ಯಾಂಡಿಂಗ್ ಮಾಡಿದ್ದಾರೆ. ಮುಂಚಿತವಾಗಿ 15 ನಿಮಿಷ ಹಾರಾಟ ಮಾಡಿದ್ದಾರೆ. ಈ ಸಮಯದಲ್ಲೇ ಬೆಳಗಾವಿ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಅನ್ನ ಕೂಡ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಅಲ್ಲಿಯ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ ಭೂಸ್ಪರ್ಶ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ 43 ಜನ ಏನು ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು, ಅವರೆಲ್ಲರೂ ಕೂಡ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಬಹುಮುಖ್ಯವಾಗಿ ಬೆಳಗಾವಿಯಿಂದ ಏನು ಬೆಳಿಗ್ಗೆ 7:40ಕ್ಕೆ ಈ ಒಂದು ವಿಮಾನ ಇಲ್ಲಿಂದ ಟೇಕಪ್ ಆಗಿತ್ತು. ಟೇಕಪ್ ಆದ ಕೆಲವೇ ಹೊತ್ತಲ್ಲಿ ಮತ್ತೆ ಇಲ್ಲಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲೇ ತುರ್ತು ಭೂಸ್ಪರ್ಶ ಆಗಿರುವಂತದ್ದು. ಸದ್ಯ ಈಗ ಎಲ್ಲರೂ ಕೂಡ ದೂರದ ಊರುಗಳಿಗೆ ಪ್ರಯಾಣ ಮಾಡೋಕೆ ಅಂತ ಹೇಳಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡ್ ಬಂದಿದ್ರು. ಈಗಾಗಲೇ ಒಂದು ಕುಟುಂಬವನ್ನ ತೋರಿಸ್ತಾ ಇದ್ದೇನೆ. ಇವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಬಹುತೇಕ ಈಗ ಮುಂಬೈ ತಲುಪಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ತಮಗೆ ಎಲ್ಲಿ ನಿಗದಿ ಮಾಡಿದ್ರು ಆ ಸ್ಥಳಗಳಿಗೆ ಹೋಗಬೇಕಾಗಿತ್ತು. ಆದರೆ ಇವತ್ತಿನ ದಿನ ಸದ್ಯ ಇಲ್ಲೇ ಇನ್ನೂ ಬೆಳಗಾವಿ ವಿಮಾನ ನಿಲ್ದಾಣದಲ್ಲೇ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ಈಗ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಇನ್ನೊಂದು ಹೊಸ ಫ್ಲೈಟ್ನ ವ್ಯವಸ್ಥೆಯನ್ನ ಮಾಡುವಂತಹ ಕಾರಣಕ್ಕಾಗಿ ಈಗ ವಿಮಾನ ನಿಲ್ದಾಣದಲ್ಲೇ ಕಾದು ಕುಳಿತಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಇವರೆಲ್ಲರೂ ಕೂಡ ಬೆಳಗಿನ ಜಾವ ಬೆಳಗಾವಿಯಿಂದ ಹೊರಟಿದ್ರು. ಮಾತಾಡಿಸ್ತೇನೆ ನಾನು ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು ಮತ್ತು ಏನಾದರೂ ಪ್ಯಾನಿಕ್ ಆಗಿದ್ರ ಅನ್ನುವಂಥ ನಿಟ್ಟಿನಲ್ಲಿ. ಸರಿ, ಎಲ್ಲಿಂದ ಎಲ್ಲಿಗೆ ಹೊರಟಿದ್ರಿ, ಏನೆಲ್ಲ ಪ್ಲಾನ್ ಇತ್ತು ಮತ್ತು ಏನಾಯ್ತು ಸರ್ ಒಳಗಡೆ? ಆ್ಯಕ್ಚುಲಿ ನಾವು ಮುಂಜಾನೆ 7:50 ಫ್ಲೈಟ್ ಇತ್ತಿರೋದು ಬೆಳಗಾವಿ ಟು ಬಾಂಬೆ. ಅಲ್ಲಿಂದ ಮತ್ತು 11 ಗಂಟೆಗೆ ನಮ್ಮ ಮತ್ತು ಏರ್ ಇಂಡಿಯಾ ಫ್ಲೈಟ್ ಇತ್ತು ಮತ್ತು ಬಾಂಬೆ ಟು ಜಯನಗರ್ಗೆ ಮತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ರಿ ದ್ವಾರಕಾದು ಪ್ಲ್ಯಾನ್ ಇತ್ತು. ಇವತ್ತು 2 ಮಂತ್ಸ್ ಬಿಫೋರ್ ಪ್ಲ್ಯಾನಿಂಗ್ ಮಾಡಿದ್ವಿ ರೀ. ನಾವೆಲ್ಲ 10,000 ರೂಪೀಸ್ ಕೊಟ್ಟು ಎಲ್ಲ ಇದು ಬುಕ್ಕಿಂಗ್ ಮಾಡಿದ್ವಿ ರೀ. ದ್ವಾರಕಾದ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಸೀನಿಯರ್ ಸಿಟಿಜನ್ ನಮ್ಮ ಫಾದರ್ ಅವರು ಎಲ್ಲ ಬುಕ್ಕಿಂಗ್ ಮಾಡಿದ್ರಿ. ಅಲ್ಲಿಂದ ಇವರು ಟೇಕ್ ಆಫ್ ಮಾಡಿದ್ರಿ 7:50ಕ್ಕೆ ಕರೆಕ್ಟ್ ರೈಟ್ ಟೈಮ್ ಟೇಕ್ ಆಫ್ ಆಗಿತ್ತು ರೀ. ಅದು ಟೇಕ್ ಆಫ್ ಆಗಿ 15 ಮಿನಿಟ್ 20 ಮಿನಿಟ್ಸ್ ಆದಮೇಲೆ ರೀ ಮೇಲಿನ ಮಟ್ಟ ಹೋಗಿತ್ತು. ಮತ್ತು ವಾಪಸ್ ಟೆಕ್ನಾಲಜಿ ಇಶ್ಯೂ ಅಂತೇಳಿ ಮತ್ತು ವಾಪಸ್ 8:30ಕ್ಕೆ ಮತ್ತು ವಾಪಸ್ ಇದು ಬೆಳಗಾವಿ ಏರ್ಪೋರ್ಟಿಗೆ ವಾಪಸ್ ಇಳಿಸ್ಬಿಟ್ರು. ಈಗ ಮೊನ್ನೆ ಅಷ್ಟೇ ನಾವು ವಿಮಾನ ನಿಲ್ದಾಣದಲ್ಲಿ ಇದನ್ನ ನೋಡಿದ್ದೀವಿ. ಈಗ ಮತ್ತೆ ಈ ರೀತಿ ಆಗಿರುವಂಥದ್ದು. ಮೇಡಮ್, ನೀವು ಒಂದು ವಿಡಿಯೋವನ್ನ ಮಾಡಿದ್ರಿ ಒಳಗಡೆ. ಸೊ ಹೆಂಗಿತ್ತು ಆ ಸಿಚುವೇಶನ್? ಆ್ಯಕ್ಚುಲಿ ನಾನು ವಿಡಿಯೋದೊಳಗೆ ನೋಡ್ಕೊತಾ ಇದ್ದೆ. ಮಸ್ತ್ ಮೋಡ್ಗಳೆಲ್ಲ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ದೆ. ಟರ್ನ್ ಆಯ್ತು, ಅದು ಸಡನ್ಲಿ ಟರ್ನ್ ಆಯ್ತು. ನನಗೆ ಅನ್ನಿಸ್ತು ಏನೋ ಟರ್ನ್ ಆದಂಗೆ ಆಗೈತೆ, ಹಿಂಗೆ ಯಾಕಾಗತ್ತೈತೆ. ನಾನು ಪ್ಯಾನಿಕ್ ಆದೆ, ಯಾಕೆ ಈ ಥರ ಇರಲಿ, ಏನಾದರೂ ರೂಟ್ ಇರಲಿ ಅಂಥೇಳಿ ನಾನು ಅನಿಸ್ಕೊಂಡೆ. ಒಂದು 10 ನಿಮಿಷ ಇತ್ತು, ಇನ್ನೂ ಲ್ಯಾಂಡ್ ಆಗಿಲ್ಲ. 10 ನಿಮಿಷ ಇತ್ತು. ಅವಾಗ ಹೇಳಿದ್ರು ಅವರು, ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗೈತಿ ಮತ್ತು ನಾವು ರಿಟರ್ನ್ ತೊಗೊಳಕತ್ತೇವಿ ಬೆಳಗಾವ್ದ ಮತ್ತು ಎಮರ್ಜೆನ್ಸಿ ಲ್ಯಾಂಡ್ ಮಾಡಬೇಕಾಗ್ತೈತೆ ಅಂಥೇಳಿ ಹೇಳಿದ್ರು ಅವರು. ಕ್ಯಾಮ್ರಾಮನ್ ಪ್ರವೀಣ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.